ಜೀವಿತಾ, ಆಫೀಸ್ನಲ್ಲಿ ಏನಂದರು? ನಾನು ಕೆಲಸಕ್ಕೆ ಬರ್ಬೋದು ಅಂತ. ನಾನು ಕೂತ್ಕೊಂಡೇ ಕೆಲಸ ಮಾಡ್ತೀನಿ, ನನಗೇನು ತೊಂದರೆ ಇಲ್ಲ. ಏನಂದ್ರು ಅವರು? ಹೇಳ್ತಾರಂತೆ. ಇನ್ನೇನು ಹೇಳೋದು? ನೀನೊಬ್ಬಳೇ ಕಷ್ಟಪಡ್ತಿರೋದು ನನ್ನ ಕೈಯಿಂದ ನೋಡೋಕ್ಕಾಗೋದಿಲ್ಲ. ನೀನು ನನ್ನನ್ನು ಕರ್ಕೊಂಡು ಹೋಗಬೇಕಾಗಿತ್ತು, ಚೆನ್ನಾಗಿ ದಬಾಯಿಸ್ತಿದ್ದೆ. ಸಿಟ್ಟಾಗಬೇಡಿ, ಅವರು ಆದಷ್ಟು ಬೇಗ ನಿಮ್ಮನ್ನ ಕೆಲ್ಸಕ್ಕೆ ತಗೊಳ್ತಾ ಇದ್ದಾರೆ. ಹೌದಾ? ನಿಜಾನಾ? ನಾನೇ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಅರ್ಜಿ ಕೂಡ ಕೊಟ್ಟಿದ್ದೀನಿ. ಅವರದನ್ನ ಡೆಲ್ಲಿಗೆ ಫಾರ್ವರ್ಡ್ ಮಾಡ್ತಾರಂತೆ. ಅಲ್ಲಿಂದ ರಿಪ್ಲೈ ಬಂದಿದ ತಕ್ಷಣ ನಿಮ್ಮನ್ನ ಕೆಲ್ಸಕ್ಕೆ ಕರೀತಾರಂತೆ. ವೆರಿ ಗುಡ್. ಅಬ್ಬಾ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ಅಷ್ಟು ಸಾಕು. ಜೀವಿತಾ, ಹೇಳಿ. ಸಾರಿ. ಸಾರಿ ಯಾಕೆ? ನಾನು ಅವತ್ತು ಪಾರ್ಟಿಗೆ ಹೋಗಬಾರ್ದಾಗಿತ್ತು. ನಿನಗೆ ನಾನು ಅನ್ಯಾಯ ಮಾಡಿಬಿಟ್ಟೆ. ಇಲ್ಲ ರೀ, ಇದರಲ್ಲಿ ನಿಮ್ದೇನೂ ತಪ್ಪಿಲ್ಲ. ನಿನಗೆ ನಾನು ಹೊರೆ ಆಗ್ತಿದ್ದೀನಿ. ಯಾರಿಗ್ಯಾರೂ ಹೊರೆ ಅಲ್ಲ. ಎಲ್ಲ ಇಷ್ಟಕ್ಕೆ ಮುಗ್ದೋಗಿಲ್ಲ. ನೀವು ಯಾವ ಅಪರಾಧ ಭಾವನೆಯೂ ಇಟ್ಕೋಬೇಡಿ, ಸಮಾಧಾನವಾಗಿರಿ. ಏನಮ್ಮ ನಿನ್ನ ಅವಸ್ಥೆ? ನಿನ್ನ ಗಂಡ ದುಡಿಯೋಕ್ಕಾಗಲ್ವಲ್ಲಮ್ಮ? ನಾನು ದುಡಿತೀನಿ ಅಪ್ಪ. ಸಂಸಾರ? ಅಪ್ಪ, ಈಗ ನನ್ನ ಗಂಡ ಕೆಲ್ಸಕ್ಕೆ ಹೋಗಲ್ಲ. ಅವ್ರು ನನಗೆ ಕೊಟ್ಟಿರೋ ಪ್ರೀತಿ ನನ್ನ ಇಡೀ ಜನ್ಮಕ್ಕೆ ಸಾಕಾಗತ್ತೆ. ನಂಗಷ್ಟು ಸಾಕು ಬಿಡಿ. ಒಂದು ನಿಮಿಷ ಆಚೆ ಇರಮ್ಮ. ನಮಸ್ಕಾರ ಸರ್. ಕ್ಷಮಿಸಿ ಸರ್, ನಮ್ಮ ಯಜಮಾನ್ರು ಹಾಗೆಲ್ಲ ಮಾತಾಡಬಾರ್ದಾಗಿತ್ತು. ಏನು ಮಾಡ್ತೀರಾ ಸರ್, ನಿರಾಸೆ ಅವ್ರನ್ನ ಹಾಗೆಲ್ಲ ಮಾತಾಡ್ಸಿದೆ. ಸರ್, ಅವ್ರು ಚೆನ್ನಾಗಿದ್ದಾಗ ಇದೇ ಕಂಪ್ನಿಗೆ ಅದೆಷ್ಟೋ ದುಡ್ದಿದ್ದಾರೆ. ಆದರೆ ಬ್ಯಾಡ್ ಲಕ್ ಸರ್, ಎಲ್ಲ ತಿರ್ಗಾಮುರ್ಗ ಆಗೋಯ್ತು. ಏನು ಮಾಡಬೇಕು ಅಂತ ಗೊತ್ತಾಗದೇ ಇರೋ ಪರಿಸ್ಥಿತಿಲಿದ್ದೀವಿ. ದಯವಿಟ್ಟು ಅವ್ರ ಬಗ್ಗೆ ಬೇಸರ ಮಾಡ್ಕೋಬೇಡಿ ಸರ್. ಅದು ನನಗೆ ಅರ್ಥ ಆಗುತ್ತೆ, ಆದರೆ ಸರ್, ನಮ್ಮ ಯಜಮಾನ್ರಿಗೆ ನೀವು ಕೆಲಸ ಕೊಡೋಕ್ಕಾಗಲ್ಲ ಅನ್ನೋದು ನನಗೆ ಗೊತ್ತು ಸರ್. ನಾನು ಅವ್ರಿಗೆ ಕೆಲಸ ಕೊಡಿ ಅಂತ ಕೇಳೋದು ಕೂಡ ಇಲ್ಲ. ಅವ್ರಿಗೆ ನಾನು ಸಮಾಧಾನ ಮಾಡ್ತೀನಿ. ತಗೊಳ್ಳಿ ಸರ್. ಏನು ಮೇಡಮ್ ಇದು? ಅಪ್ಲಿಕೇಶನ್ ಸರ್. ಯಾವುದಕ್ಕೆ? ನನಗೆ ಕೆಲಸ ಕೊಡೋಕ್ಕಾಗತ್ತಾ ನೋಡಿ ಸರ್, ಪ್ಲೀಸ್ ಸರ್, ಇದೊಂದು ಹೆಲ್ಪ್ ಮಾಡಿ. ಸರಿ, ನಿಮ್ಮ ಅಪ್ಲಿಕೇಶನ್ನ ಡೆಲ್ಲಿಗೆ ಫಾರ್ವರ್ಡ್ ಮಾಡ್ತೀನಿ. ಅಲ್ಲಿಂದ ಏನು ರಿಪ್ಲೈ ಬರುತ್ತೋ ನೋಡೋಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್, ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ. ನಾನು ಫೋನ್ ಮಾಡಿದಾಗ ತಗೊಬನ್ನಿ. ಥ್ಯಾಂಕ್ ಯು ಸರ್. ಓಕೆ ಸರ್, ಓಕೆ, ಹೋಗಿ ಬನ್ನಿ.
ಹಲೋ, ನಾನು ಫೋನ್ ಮಾಡ್ತೀನಿ ಇರಿ. ಓಕೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಕುತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಸರ್, ನಮ್ಮ ಯಜಮಾನ್ರು ಪಾಲಿಸಿ ವಿಚಾರ ಎಲ್ಲಿವರೆಗೂ ಬಂದಿದೆ? ಮೇಡಮ್, ಎಲ್ಲ ನಿಮ್ಮ ಕೆಲಸ ಎಲ್ಲ ಪ್ರೋಸೆಸ್ ನಡೀತಾ ಇದೆ. ನಾನು ಆದಷ್ಟು ಬೇಗ ಹೇಳ್ತೀನಿ ನಿಮಗೆ. ನಮ್ಮ ಪರಿಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ಸರ್. ಆದಷ್ಟು ಬೇಗ ಆ ಕೆಲಸ ಮಾಡಿಕೊಟ್ರೆ ತುಂಬ ಉಪಕಾರ ಆಗತ್ತೆ. ಆದಷ್ಟು ಬೇಗ ಮಾಡಿಕೊಡ್ತೀನಮ್ಮ, ಹೋಗಿ ಬನ್ನಿ ನೀವು. ಥ್ಯಾಂಕ್ ಯು ಸರ್. ಓಕೆ ಅಮ್ಮ. ಜೀವಿತಾ, ಆಫೀಸ್ನಲ್ಲಿ ಏನಂದರು? ನಾನು ಕೆಲ್ಸಕ್ಕೆ ಬರ್ಬೋದು ಅಂತ. ನಾನು ಕೂತ್ಕೊಂಡೇ ಕೆಲಸ ಮಾಡ್ತೀನಿ, ನನಗೇನು ತೊಂದರೆ ಇಲ್ಲ. ಏನಂದ್ರು ಅವರು? ಹೇಳ್ತಾರಂತೆ. ಇನ್ನೇನು ಹೇಳೋದು? ನೀನೊಬ್ಬಳೇ ಕಷ್ಟಪಡ್ತಿರೋದು ನನ್ನ ಕೈಯಿಂದ ನೋಡೋಕ್ಕಾಗೋದಿಲ್ಲ. ನೀನು ನನ್ನನ್ನು ಕರ್ಕೊಂಡು ಹೋಗಬೇಕಾಗಿತ್ತು, ಚೆನ್ನಾಗಿ ದಬಾಯಿಸ್ತಿದ್ದೆ. ಸಿಟ್ಟಾಗಬೇಡಿ, ಅವರು ಆದಷ್ಟು ಬೇಗ ನಿಮ್ಮನ್ನ ಕೆಲ್ಸಕ್ಕೆ ತಗೊಳ್ತಾ ಇದ್ದಾರೆ. ಹೌದಾ? ನಿಜಾನಾ? ನಾನೇ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಅರ್ಜಿ ಕೂಡ ಕೊಟ್ಟಿದ್ದೀನಿ. ಅವರದನ್ನ ಡೆಲ್ಲಿಗೆ ಫಾರ್ವರ್ಡ್ ಮಾಡ್ತಾರಂತೆ. ಅಲ್ಲಿಂದ ರಿಪ್ಲೈ ಬಂದಿದ ತಕ್ಷಣ ನಿಮ್ಮನ್ನ ಕೆಲ್ಸಕ್ಕೆ ಕರೀತಾರಂತೆ. ವೆರಿ ಗುಡ್. ಅಬ್ಬಾ, ನಾನು ಕೆಲ್ಸಕ್ಕೆ ಹೋಗ್ತೀನಿ, ಅಷ್ಟು ಸಾಕು. ತಗೋ, ಫೋನ್ ಬಂದಿದೆ. ಓ, ಹೇಳೋ ವಿನಯ್. ಅಕ್ಕ, ನಂಗೆ ಹೆಣ್ಣು ನೋಡಕ್ ಹೋಗ್ತಾ ಇದೀವಿ. ಓ, ತುಂಬಾ ಸಂತೋಷ ಕಣೋ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ಸ್ ಅಕ್ಕ. ನೀನು ಬಾಕ. ನನಗೆ ಎಂತ ಹೆಣ್ಣು ತರಬೇಕು ಅಂತ ನೀನ್ ತಾನೇ ನೋಡ್ಬೇಕು, ನನಗೆ ಹೆಂಗ್ ಗೊತ್ತಾಗುತ್ತೆ? ಏನೋ ಹೀಗೆ ಕೇಳ್ತೀಯ? ನನ್ನ ಪರಿಸ್ಥಿತಿ ಗೊತ್ತಿದ್ದು ನನ್ಗೆ ಹೇಗೋ ಬರೋಕ್ಕಾಗತ್ತೆ. ನೀನು ಅಪ್ಪ ಹೋಗಿ ಹುಡುಗಿ ನೋಡ್ಕೊಂಡು ಬನ್ನಿ. ಆಮೇಲೆ ನನಗೊಂದು ಫೋಟೋ ಕಳಿಸು ಸಾಕು. ಹುಡುಗಿ ನಿನ್ ಮನ್ಸಿಗೆ ಇಷ್ಟ ಆಗ್ಬೇಕು, ಅಷ್ಟೇ ಸಾಕು. ಸರಿ ಅಕ್ಕ, ಆಗ್ಲಕ್ಕ. ಇಡ್ಲಾ? ಏನು, ನಿನ್ನ ತಮ್ಮನಿಗೆ ಹೆಣ್ಣು ನೋಡ್ತಿದಾರಂತ? ಒಳ್ಳೆ ವಿಷಯ. ನಿನ್ನ ತವ್ರ ಮನೆ ಬಿಡೋಕ್ಕಾಗತ್ತಾ? ನೀನು ಹೋಗ್ಬಾ, ನಂದು ಹೇಗೋ ಆಗುತ್ತೆ, ಅಮ್ಮ ಇದ್ದಾಳೆ, ನಾನು ನೋಡ್ಕೊತೀನಿ. ನೀನು ಹೋಗ್ಬಾ, ಒಳ್ಳೇದಾಗ್ಲಿ.